ನೀವು ನಿಮ್ಮ ಆಫೀಸ್ನಲ್ಲಿದ್ದೀರಾ ಎಂದುಕೊಳ್ಳಿ. ಊಟದ ಹೊತ್ತಾಗಿದೆ. ನಿಮ್ಗೆ ಜೋರಾಗಿ ಹಸಿವಾಗ್ತಾ ಇರುತ್ತೆ, ಜೊತೆಗೆ ಸಮಯದ ಕೊರತೆನೂ ಇದೆ. ಅವಾಗೇನ್ ಮಾಡ್ತೀರಾ? ಸಿಂಪಲ್. ತಕ್ಷಣವೇ ನಿಮ್ಮ ಕೈಯಲ್ಲಿರುವ ಪ್ಲಾಸ್ಟಿಕ್ ಡಬ್ಬಿಯನ್ನ ಮೈಕ್ರೋವೇವ್ನಲ್ಲಿ ಇಟ್ಟು ಬಟನ್ ಒತ್ತಿ ಕಾಯ್ತೀರಿ ಅಲ್ವಾ? ಇದು ಕಾಣಲು ತುಂಬಾ ಸಾಮಾನ್ಯ ಮತ್ತು ಸುಲಭ ಎನಿಸಬಹುದು, ಆದರೆ ಇದರ ಹಿಂದೆ ನಿಮ್ಮ ಆರೋಗ್ಯಕ್ಕೆ ಕಂಟಕವಾಗುವ ಒಂದು ಅದೃಶ್ಯ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತಿರುತ್ತದೆ ಎನ್ನುವುದು ನಿಮ್ಮಲ್ಲಿ ಎಷ್ಟು ಜನರಿಗೆ ತಿಳಿದಿದೆ? ಪ್ಲಾಸ್ಟಿಕ್ ಪಾತ್ರೆಗಳನ್ನ ಶಾಖಕ್ಕೆ ಒಡ್ಡಿದಾಗ ಅವುಗಳ ಆಂತರಿಕ ರಚನೆ ಅಂದರೆ ಅತಿ ಸೂಕ್ಷ್ಮ ಪ್ಲಾಸ್ಟಿಕ್ ಕಣಗಳು ಒಡೆಯುತ್ತದೆ. ಈ ಪ್ರಕ್ರಿಯೆಯಿಂದಾಗಿ ಲಕ್ಷಾಂತರ ಸೂಕ್ಷ್ಮ ರಾಸಾಯನಿಕ ಕಣಗಳು ನೇರವಾಗಿ ನಿಮ್ಮ ಊಟ ಸೇರುತ್ತವೆ. ಇವುಗಳಲ್ಲಿ ಹಾರ್ಮೋನ್ಗಳಿಗೆ ಹಾನಿ ಮಾಡುವ ಥಾಲೆಟ್ಸ್ ಮತ್ತು ಬಿಸ್ಫೆನಾಲ್ಸ್ನಂತಹ ಅಪಾಯಕಾರಿ ರಾಸಾಯನಿಕಗಳಿದ್ದು, ನಿಮ್ಮ ಡಬ್ಬಿಯ ಮೇಲೆ BPA ಫ್ರೀ ಎಂದು ಬರೆದಿದ್ದರೂ ಸಹ ಅದರಲ್ಲಿ ಬಳಸುವ ಇತರ ಪರ್ಯಾಯ ರಾಸಾಯನಿಕಗಳು ಅಷ್ಟೇ ಹಾನಿಕಾರಕ ಎಂದು ಸಂಶೋಧನೆಗಳು ಹೇಳುತ್ತದೆ. ಈ ರಾಸಾಯನಿಕಗಳು ನಮ್ಮ ದೇಹವನ್ನ ಸೇರಿದಾಗ ನಮ್ಮ ಶರೀರದಲ್ಲಿರುವ ಪ್ರಮುಖ ಹಾರ್ಮೋನ್ ಆದ ಎಸ್ಟ್ರೋಜನ್ ತರವೇ ನಟಿಸಲು ಶುರು ಮಾಡುತ್ತದೆ. ಇದರಿಂದ ದೇಹದ ಹಾರ್ಮೋನ್ ಸಮತೋಲನ ತಪ್ಪುವ ಸಾಧ್ಯತೆ ಇರುತ್ತದೆ. ಇದರ ಪ್ರಭಾವದಿಂದ ನಿಮ್ಮ ಜೀರ್ಣಕ್ರಿಯೆ ಹಾಳಾಗಬಹುದು, ಸಂತಾನೋತ್ಪತ್ತಿ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರಬಹುದು ಮತ್ತು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಅಪಾಯವನ್ನ ಹೆಚ್ಚಿಸುವ ಸಾಧ್ಯತೆಗಳಿವೆ. ಇದರೊಂದಿಗೆ ಮುಖ್ಯವಾಗಿ ಲಕ್ಷಾಂತರ ಮೈಕ್ರೋಪ್ಲಾಸ್ಟಿಕ್ ಕಣಗಳು ನಮ್ಮ ಹೊಟ್ಟೆಯನ್ನ ಸೇರುತ್ತದೆ. ಆದ್ದರಿಂದ ಊಟವನ್ನ ಬಿಸಿ ಮಾಡುವ ಮುನ್ನ ಅದನ್ನ ಕನ್ನಡಿಯ ಅಥವಾ ಸೆರಾಮಿಕ್ ಪಾತ್ರೆಗೆ ಬದಲಾಯಿಸಿ. ಪಾತ್ರೆಯನ್ನ ಬದಲಾಯಿಸಲು ತಗಲುವ ಆ ಹೆಚ್ಚುವರಿ 30 ಸೆಕೆಂಡುಗಳು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇಂದಿನಿಂದಲೇ ಗಾಜಿನ ಅಥವಾ ಸೆರಾಮಿಕ್ ಪಾತ್ರೆಗೆ ಬದಲಾಗಿ ರಾಸಾಯನಿಕ ಮುಕ್ತ ಆರೋಗ್ಯಕರ ಊಟ ಸವಿಯಿರಿ.